ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಯರಿಗೆ 2 ತಿಂಗಳ ಹಣ ಕೊಡದೆ ಮಹಿಳಾ ಮಂತ್ರಿಯವರು ಸದನದಲ್ಲಿ ಕೊಟ್ಟಿದ್ದಂತಹ ಉತ್ತರ ಸಹಜವಾಗಿಯೇ ಪ್ರತಿಪಕ್ಷ ಬಿಜೆಪಿಯನ್ನು ಕೆರಳಿಸಿತ್ತು. ನಂತರ ಸದನದಲ್ಲಿ ಅವರು ವಿಷಾದ ವ್ಯಕ್ತಪಡಿಸಿ ಆಮೇಲೆ ಕ್ಷಮೆ ಯಾಚಿಸಿದ್ದು ಆಗಿದೆ. ಆದರೆ ಇವತ್ತು ಮತ್ತೆ ಆ 2 ತಿಂಗಳ ಹಣ ಏನಾಯಿತು, 5,000 ಕೋಟಿ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಚೈಲ್ಡಿಶ್ ಆಗಿ ಪ್ರಶ್ನೆ ಕೇಳ್ತೀರಾ ಅಂತೇಳಿ ಸಿಟ್ಟಾಗಿದ್ದಾರೆ. ಅಷ್ಟೇ ಅಲ್ಲದೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಹಣಕಾಸು ಇಲಾಖೆಯ ಕಡೆಗೆ ಅವರು ಬೊಟ್ಟು ಮಾಡಿದ್ದಾರೆ. ಗೃಹಲಕ್ಷ್ಮಿ ಗದ್ದಲದ ಮಧ್ಯೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣಗಳನ್ನು ಪ್ರತಿಬಂಧಿಸುವ ಮಸೂದೆ ಪಾಸ್ ಆಗಿದೆ. ಇನ್ನೊಂದು ಕಡೆ ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ತೀವ್ರ ವಾಕ್ಸಮರವೂ ಕೂಡ ನಡೆಯಿತು. ಹಾಗೆಯೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಡೆದಿರುವಂತಹ ಚರ್ಚೆಗೆ ಸಿಎಂ ಉತ್ತರ ಇನ್ನೂ ಬಾಕಿ ಉಳಿದಿದೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿಯವರಲ್ಲ ಬೆಳಗಾವಿ ಅಧಿವೇಶನ ಆರಂಭದಲ್ಲೇ ಇವತ್ತು ಮತ್ತೆ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣದ ಬಗ್ಗೆ ಚರ್ಚೆಯಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸರ್ಕಾರ ಪಾಪರಾಗಿದೆ, ದಿವಾಳಿಯಾಗಿದೆ, ಅದಕ್ಕೆ ಹಣ ಕೊಡದೆ ರಾಜ್ಯದ ಲಕ್ಷ್ಮಿಯರಿಗೆ ಟೋಪಿ ಹಾಕಿದ್ದಾರೆ ಅಂದ್ರು. ಕೊನೆಗೆ ಸ್ಪೀಕರ್ ಗೃಹಲಕ್ಷ್ಮಿ ವಿಚಾರದಲ್ಲಿ ಸಿಎಂ ಉತ್ತರ ಕೊಡ್ತಾರೆ ಅಂತ ಹೇಳಿ ಸುಮ್ಮನಿರಿಸಿದ್ರು. ಆದ್ರೆ ಅಧಿವೇಶನದ ಹೊರಗೆ ಮಾತಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಣಕಾಸು ಇಲಾಖೆನೇ 2 ತಿಂಗಳ ಹಣ ಕೊಟ್ಟಿಲ್ಲ, ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು, ಬಿಜೆಪಿಯವರಿಗೆ ಕನಿಷ್ಠ ಜ್ಞಾನನೂ ಇಲ್ಲ ಅಂತ ಹೇಳಿ ವಾಗ್ದಾಳಿ ಮಾಡಿದ್ರು. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಹೊಣೆ ಹೊತ್ತಿರುವ ಆರ್ಥಿಕ ಇಲಾಖೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೊಟ್ಟು ಮಾಡಿದ್ರು. ಆದ್ರೆ ಇದೇ ಮಹಿಳಾ ಮಂತ್ರಿಗಳಿಗೆ ಫೆಬ್ರವರಿ ಮಾರ್ಚ್ನಲ್ಲಿ ಹಣ ಕ್ಲಿಯರ್ ಆಗಿಲ್ಲ ಅನ್ನೋದೇ ಗೊತ್ತಿರ್ಲಿಲ್ವಾ? ವಿಪಕ್ಷದವರು ಕೇಳದೇ ಇದ್ದಿದ್ರೆ 2 ತಿಂಗಳ ಬಾಕಿ ಹಣ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಷ್ಟೇ ಅಲ್ಲ, ಹಣಕಾಸು ಇಲಾಖೆಗೆ ಫೈಲ್ ಕಳಿಸಿ ಕೈ ಕಟ್ಟಿ ಕೂತಿದ್ರ. ಏಪ್ರಿಲ್ ಹಣ ಬಂದಾಗಲೂ ಫೆಬ್ರವರಿ ಮಾರ್ಚ್ ನೆನಪಾಗಿಲ್ವಾ? ಇಲಾಖೆಯಲ್ಲಿ ಬರೀ ಅಧಿಕಾರಿಗಳೇ ದರ್ಬಾರ್ ನಡೆಸ್ತಿದ್ದಾರ. ಸಚಿವರಾಗಿ ಇಲಾಖೆ ಮೇಲೆ ಹಿಡಿತಾನೆ ಇಟ್ಕೊಂಡಿಲ್ವಾ? 5,000 ಕೋಟಿ ಮೊತ್ತದ ಬಗ್ಗೆ ಲೆಕ್ಕಾಗಿಡಲು ಟೈಮ್ ಇಲ್ವಾ? ಪ್ರತಿಪಕ್ಷಗಳು ಪ್ರಶ್ನಿಸಿದಾಗ ಎಲ್ಲ ಕ್ಲಿಯರ್ ಅಂತ ಸುಳ್ಳು ಹೇಳಿದ್ಯಾಕೆ? ಈ ಪ್ರಶ್ನೆಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಉತ್ತರ ಕೊಡಬೇಕು. 2 ತಿಂಗಳ ಹಣ ಕೊಡದೆ ಸುಮ್ಮನಿದ್ದ ಮೇಡಂ ಸಿಎಂ ಕಡೆ ಬೊಟ್ಟು ಮಾಡಿದ್ರು. ಆದ್ರೆ ಬಿಜೆಪಿ ನಾಯಕರು ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಇಲ್ಲ, ಬರೀ ನುಂಗಣ್ಣರುಗಳದ್ದೇ ಸರ್ಕಾರ ಆಗಿದೆ ಅಂತ ವಾಗ್ದಾಳಿ ಮಾಡಿದ್ರು. ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉಳಿದ ಡಿಪಾರ್ಟ್ಮೆಂಟ್ಗಳಿಗೆ ಸಮನ್ವಯ ಇಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇನ್ ಬಿಟ್ವೀನ್ ಫೈಟ್ ಅಂತ ಏನ್ ಹೇಳ್ತೇವೆ, ಅದೇ ಕಾಂಗ್ರೆಸ್ನಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಕೂಡ ಬಹುಶಃ ಇದು ನಡೆದಿರ್ತಕ್ಕಂಥ ಯಾವ ಬಣದ ಬಡದಾಟ ಇತ್ತು ಆ ಬಣದ ಬಡದಾಟ ಇವತ್ತು ಇದರಲ್ಲಿ ಕೂಡ ಎಂಟ್ರಿ ಆಗಿದೆ. ನುಂಗಣ್ಣಗಳ ಸರ್ಕಾರ, ಲೂಟಿ ಮಾಡೋ ಸರ್ಕಾರ. ಇಡೀ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಕೂಡ ಲೂಟಿಗೆ ಹೇಳಿದಿರೋದು ಇದರಿಂದ ಸ್ಪಷ್ಟ ಆಗ್ತೈತೆ. ಇದನ್ನ ತನಿಖೆ ಆಗ್ಬೇಕು. ಇದಿಷ್ಟು ಗೃಹಲಕ್ಷ್ಮಿ ಗೋಲ್ಮಾಲ್ ಕಥೆಯಾದ್ರೆ ಬೆಳಗಾವಿ ವಿಧಾನಸಭೆ ಕಲಾಪದಲ್ಲಿ ದ್ವೇಷ ಭಾಷಣ ವಿಧೇಯಕದ ಕಿಚ್ಚು ಧಗಧಗಿಸ್ತು. ದ್ವೇಷ ಭಾಷಣ ವಿಧೇಯಕವನ್ನ ಕಲಾಪದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡಿಸಿದ್ರು. ಬಿಜೆಪಿಯವರು ಗಲಾಟೆ ಎಬ್ಬಿಸಿದ್ರು. ಸಿಟ್ಟಾಗಿದ್ದ ಬಿಜೆಪಿಯವರನ್ನ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮತ್ತಷ್ಟು ಕೆರಳಿಸಿದ್ರು. ಬಿಜೆಪಿಯವರು ಸಿಟ್ಟಾಗಿ ಗದ್ದಲ ಸೃಷ್ಟಿಯಾಗುವಂತೆ ಮಾಡಿ ಧ್ವನಿ ಮತದ ಮೂಲಕ ಬಿಲ್ ಅಂಗೀಕಾರ ಮಾಡಲಾಯಿತು. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ, ಕರಾವಳಿ ಬೆಂಕಿ ಹಾಕಿದೆ. ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಬೆಂಕಿ ಹಚ್ಕೊಂಡವರು ಬಿಜೆಪಿ ಅವರು ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಸೂದೆಯನ್ನ ಹರಿದು ಸ್ಪೀಕರ್ ಕಡೆ ಎಸೆದ್ರು. ಕೊನೆಗೆ ಪ್ರತಿಪಕ್ಷದವರು ಸದನ ಸಮಿತಿಗೆ ಕೊಡಬೇಕು ಅಂತ ಗಲಾಟೆ ಎಬ್ಬಿಸಿದಾಗ ಸ್ಪೀಕರ್ ಸದನ ಮುಂದೂಡಿದ್ರು. ಆಮೇಲೆ ಸ್ಪೀಕರ್ ದ್ವೇಷ ಭಾಷಣ ವಿಧೇಯಕದ ಬಗ್ಗೆ ಮತ್ತೆ ಚರ್ಚೆ ನಡೆಸಬೇಕೋ ಬೇಡವೋ ಅಂತ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿ ಸಂಧಾನಕ್ಕೆ ಪ್ರಯತ್ನ ಪಟ್ರು.
ಮತ್ತೆ ಅಧಿವೇಶನ ಶುರುವಾಯಿತು. ಆದರೆ ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವಿರುದ್ಧ ಮತ್ತೆ ಸದನದ ಬಾವಿಗಿಳಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನ ಸಮಿತಿಗೆ ದ್ವೇಷ ಭಾಷಣ ಒಪ್ಪಿಸುವಂತೆ ಆಗ್ರಹಿಸಿ ಧರಣಿಗೂ ಕೂತ್ರು. ಚರ್ಚೆಗೆ ಅವಕಾಶ ಸಿಗದಿದ್ದಾಗ ಸಭಾತ್ಯಾಗ ಮಾಡಿ ಪ್ರತಿಪಕ್ಷದವರೆಲ್ಲ ಎದ್ದು ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಮಂತ್ರಿಗಳೊಂದು ವರ್ವರಿಂದ ಕರಾವಳಿಯ ಬಗ್ಗೆ ಕರಾವಳಿಗರು ಬೆಂಕಿ ಹಚ್ಚುತ್ತಾರೆ ಅಂತ ಹೇಳುವಂತ ಒಂದು ಮಾತನ್ನ ಸದನದಲ್ಲಿ ಆಡಿದ್ದು ಇದು ಇಡೀ ಕರಾವಳಿಗರಿಗೆ ಬಹಳ ದೊಡ್ಡ ದುಃಖವನ್ನ ತಂದಿದೆ. ಭೈರತಿ ಸುರೇಶ್ ಮೇಲೆ ನೀವೇನು FIR ಮಾಡಬೇಕಾ, ಏನು ಮಾಡ್ತೀರಿ ಅಂತ ಹೇಳುವಂತ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತದೆ. ಕರಾವಳಿ ಭಾಗದ ಈ ಒಂದು ಭಾವನೆಗೆ ಘಾಸಿ ಆಗ್ತಕ್ಕಂಥ ಮಾತನ್ನೇನು ಸುರೇಶ್ ಅವರು ಆಡಿದ್ರು ಅದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಚರ್ಚೆ ಇಲ್ಲದೆ ಪಾಸ್ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರನೇ ಈ ರೀತಿಯ ನಾಟಕವನ್ನು ಅವರು ಪ್ರಾರಂಭದಿಂದಲೇ ಪ್ರಾರಂಭ ಮಾಡಿದರು. ಸರ್ಕಾರದ ಒಬ್ಬ ಏಜೆಂಟ್ ರೀತಿಯಲ್ಲಿ ಸ್ಪೀಕರ್ ಅವರು ಇವತ್ತು ವರ್ತನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಸಚಿವರು ಶಾಸಕರು ಬಿಜೆಪಿಯವರನ್ನ ಕೆರಳಿಸಿ ಗಲಾಟೆ ಎಬ್ಬಿಸಿ ಚಾಣಾಕ್ಷತನದಿಂದ ಬಿಲ್ ಪಾಸ್ ಮಾಡಿದ್ರು. ಈಗ ಬಿಜೆಪಿಯವರು ಸ್ಪೀಕರ್ ಕೂಡ ಕರಾವಳಿ ಜನರಿಗೆ ಅಪಮಾನ ಮಾಡಿದ್ದಾರೆ ಅಂತಿದ್ದು ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅನಾರೋಗ್ಯದಿಂದ ವಿಶ್ರಾಂತಿ ಪಡೆಯುತ್ತಿದ್ದ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆ ಕಲಾಪಕ್ಕೆ ಬಂದ್ರು. ಅರವಿಂದ್ ಬೆಲ್ಲರ್ ಒಳ ಮೀಸಲಾತಿ ಬಗ್ಗೆ ಪ್ರಶ್ನೆ ಎತ್ತಿದ್ರು. ದಲಿತರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಿಜೆಪಿ ಸರ್ಕಾರ. ಆದ್ರೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದಾಗ ವಿರೋಧಿಸಿದ್ರು ಅಂದ್ರು. ಆಗ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾದ್ರು. ಸಮಾಜದ ರಿಸರ್ವೇಶನ್ ಅನ್ನು 15ರಿಂದ 17% ಏರಿಸುವಂತ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿದೆ. ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ. ಏತನ ಮಧ್ಯೆ ಯತ್ನಾಳ್ ಎದ್ದು ನಿಂತು ಮೀಸಲಾತಿ ಎಲ್ಲರಿಗೂ ಬೇಕು, ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರು. ಆಗ ಸಿದ್ದರಾಮಯ್ಯನವರು ಮತ್ತೆ ಯತ್ನಾಳ್ಗೂ ತರಾಟೆ ತೆಗೆದುಕೊಂಡ್ರು. ಇರಲಾರ್ದು ಇಲ್ಲೇ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ ಫೈನಲ್. ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ಆರ್ಟಿಕಲ್ 15, 16 ಓದ್ರಿ. ಮುಖ್ಯಮಂತ್ರಿಗಳೇ ಮತ್ತೆ ಸುಪ್ರೀಂ ಕೋರ್ಟ್ ಮಾತಾಡಿ ಮುಗಿಸ್ಲಿ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ಒಟ್ನಲ್ದೆ ದ್ವೇಷ ಭಾಷಣ, ಒಳ ಮೀಸಲಾತಿ, ಗೃಹಲಕ್ಷ್ಮಿ ಗದ್ದಲದಲ್ದೆ ಇವತ್ತಿನ ಬೆಳಗಾವಿ ಅಧಿವೇಶನ ಕೊನೆಗೊಳ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.